ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 12. ಗುರುಗಳ ಗಾಣಗಾಪುರದ ಪ್ರಸಂಗಗಳು 6. ಭಾಸ್ಕರ ಬ್ರಾಹ್ಮಣನಿಂದ 4,000 ಜನರಿಗೆ ಅನ್ನ ಸಂತರ್ಪಣೆ ಮಾಡಿಸಿದ್ದು. ಸಾಕ್ಷಾತ್ ತ್ರೈಮೂರ್ತಿ ಅವತಾರಿಯಾದ ನರಸಿಂಹ ಸರಸ್ವತಿ ಗುರುಗಳು ಗಾಣಗಾಪುರದ ಮಠದಲ್ಲಿರುವಾಗ ಅನೇಕ ಭಕ್ತ ಜನರು ಅಲ್ಲಿಗೆ ಬಂದು ದಿನಾಲು ಬ್ರಾಹ್ಮಣರ ಸಮಾರಾಧನೆ ಮಾಡಿಸುತ್ತಿದ್ದರು. ಹೀಗಾಗುವುದರಿಂದ ಆ ಮಠದಲ್ಲಿ ಒಂದು ದಿನವೂ ಸಮಾರಾಧನೆ ತಪ್ಪುತ್ತಿದ್ದಿಲ್ಲ. ಒಂದು ದಿನ ಕಾಶ್ಯಪ ಗೋತ್ರೋತ್ಪನ್ನ ಭಾಸ್ಕರನೆಂಬ ಓರ್ವ ಬಡ ಬ್ರಾಹ್ಮಣನು ಶ್ರೀಗುರುಗಳಿಗೆ ಭಿಕ್ಷೆ ಮಾಡಿಸುವ ಸಂಕಲ್ಪ ಮಾಡಿ 3 ಮಂದಿಗೆ ಸಾಕಾಗುವಷ್ಟು ಅಕ್ಕಿ, ಕಣಕ, ಬೇಳೆ ಹಾಗೂ ಇತರ ಪದಾರ್ಥಗಳನ್ನು ಹಿಡಿದುಕೊಂಡು ಗಾಣಗಾಪುರಕ್ಕೆ ಬಂದು ಗುರುಗಳನ್ನು ಬಹುಪರಿಯಿಂದ ಸ್ತುತಿಸಹತ್ತಿದನು. ಆ ದಿವಸ ಬೇರೆ ಭಕ್ತರ ಸಮಾರಾಧನೆ ಇತ್ತು. ಅವರು ಅವನನ್ನು ಊಟಕ್ಕೆ ಆಮಂತ್ರಿಸಿದರು. ಹೀಗಾಗಿ ಅಂದು ಅವನಿಗೆ ಭಿಕ್ಷೆ ಮಾಡಿಸುವುದಾಗಲಿಲ್ಲ. ಅವನು ತಾನು ತಂದ ಗಂಟನ್ನು ಮಠದ ಒಂದು ಮೂಲೆಯಲ್ಲಿಟ್ಟು ಊಟಕ್ಕೆ ಹೋದನು. ಈ ರೀತಿ ಅನೇಕ ದಿನಗಳು ಕಳೆದರೂ ಅವನಿಗೆ ಭಿಕ್ಷೆ ಮಾಡಿಸುವುದಾಗಲಿಲ್ಲ. ಏಕೆಂದರೆ ಪ್ರತಿನಿತ್ಯವೂ ಸಮಾರಾಧನೆ ಇದ್ದು ಅವನನ್ನು ಪ್ರತಿಯೊಬ್ಬರೂ ಆಮಂತ್ರಿಸುತ್ತಿದ್ದರು. ಇವನ ಸಂಗತಿಯನ್ನು ತಿಳಿದು ಅಲ್ಲೇ ಇದ್ದ ಉಳಿದ ಬ್ರಾಹ್ಮಣರು ಗುರುಗಳಿಗೆ ಭಿಕ್ಷೆ ಮಾಡಿಸ ಬಂದ ಈ ಬ್ರಾಹ್ಮಣನು ಪ್ರತಿದಿನ ಸಮಾರಾಧನೆಯ ಊಟವನ್ನುಂಡು ಮಲಗುತ್ತಿರುವನು ಎಂದು ಹಾಸ್ಯ ಮಾಡತೊಡಗಿದರು. ಅಲ್ಲದೆ ತಾನು ತಂದ ಸ್ವಲ್ಪ ಸಾಮಾನುಗಳಿಂದ ಇವನು ಇಷ್ಟು ಮಂದಿಗೆ ಸಮಾರಾಧನೆ ಹೇಗೆ ಮಾಡುವನು ಎಂದು ಅವನನ್ನು ಅವಹೇಳನ ಮಾಡುತ್ತಾ, ಎಲೈ ಬ್ರಾಹ್ಮಣ, ನೀನು ತಂದ ಸಾಮಾನುಗಳಿಂದ ನೀನೇ ಅಡಿಗೆ ಮಾಡಿ ನಮ್ಮಲ್ಲಿ ಒಬ್ಬಿಬ್ಬರಿಗೆ ಹಾಕಿ ನೀನು ಊರಲ್ಲಿ ಮಧುಕರಿಬೇಡು ಎಂದು ಕುಚೋದ್ಯ ಮಾಡುತ್ತಿದ್ದರು. ಹೀಗಾಗಿ ಅವನು ಮಠಕ್ಕೆ ಬಂದು 3 ತಿಂಗಳು ಕಳೆದರೂ ಅವನಿಗೆ ಭಿಕ್ಷೆ ಮಾಡಿಸಲು ಅವಕಾಶ ದೊರೆಯಲಿಲ್ಲ. ಉಳಿದ ಬ್ರಾಹ್ಮಣರು ಹಾಸ್ಯ ಮಾಡುವುದು ತಪ್ಪಲಿಲ್ಲ. ಇದನ್ನರಿತ ಗುರುಗಳು ಆ ಬ್ರಾಹ್ಮಣನನ್ನು ಕರೆದು, ಈ ದಿನ ನೀನು ನಮಗೆ ಭಿಕ್ಷೆ ಮಾಡಿಸು, ತೀವ್ರ ಅಡುಗೆ ಮಾಡು ಎಂದು ಆಜ್ಞಾಪಿಸಿದರು. ಭಾಸ್ಕರ ಬ್ರಾಹ್ಮಣನು ಅತ್ಯಂತ ಸಂತೋಷದಿಂದ 2 ಸೇರು ತುಪ್ಪ ಹಾಗೂ ಇಬ್ಬರಿಗೆ ಸಾಕಾಗುವಷ್ಟು ಕಾಯಿ ಪಲ್ಯಗಳನ್ನು ತಂದು ಸ್ನಾನ ಮಾಡಿ ತಾನೇ ಅಡುಗೆ ಮಾಡಿದನು. ಆಗ ಉಳಿದ ಬ್ರಾಹ್ಮಣರು ಗುರುಗಳ ಹತ್ತಿರ ಬಂದು, ಸ್ವಾಮಿ, ಭಾಸ್ಕರ ಬ್ರಾಹ್ಮಣನು ಬಂದುದರಿಂದ ಈ ದಿನ ಸಮಾರಾಧನೆಯು ನಿಂತು ಹೋಯಿತು. ನಾವು ಮತ್ತೆ ನಮ್ಮ ಮನೆಗಳಲ್ಲಿ ಜೋಳದನ್ನವನ್ನು ತಿನ್ನುವ ಪಾಳಿ ಬಂತು. ಈಗ ನಾವೇನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಗುರುಗಳು ಯಾರೂ ಮನೆಗೆ ಹೋಗಬಾರದೆಂದು ತೀವ್ರ ಸ್ನಾನ ಮುಗಿಸಿ ಎಲ್ಲರೂ ಮಠಕ್ಕೆ ಊಟಕ್ಕೆ ಬರಬೇಕೆಂದು ಹೇಳಿದರು. ಆಗ ಆ ಬ್ರಾಹ್ಮಣರು ಮಠದಲ್ಲಿರುವ ಹೇರಳ ಅನ್ನ ಸಾಮಗ್ರಿಗಳಿಂದ ಅಡಿಗೆ ಮಾಡಿಸಿ ಗುರುಗಳು ತಮಗೆ ಮೃಷ್ಟಾನ್ನವನ್ನುಣಿಸುವರು ಎಂದು ಭಾವಿಸಿ ಸ್ನಾನಕ್ಕೆ ತೆರಳಿದರು. ಅವರು ಸ್ನಾನಕ್ಕೆ ಹೋದ ನಂತರ ಗುರುಗಳು ಭಾಸ್ಕರ ಬ್ರಾಹ್ಮಣನನ್ನು ಕರೆದು, ಎಲೈ ಬ್ರಾಹ್ಮಣ, ಈ ದಿನ ಬಹಳ ಮಂದಿ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿದ್ದೇನೆ. ಆದುದರಿಂದ ತೀವ್ರ ಅಡಿಗೆ ಮಾಡು ಎಂದು ಹೇಳಲು ಅವನು ಅಡಿಗೆಯ ಕೆಲಸವು ಮುಗಿಯಿತೆಂದು ಗುರುಗಳಿಗೆ ಹೇಳಿದನು. ಹಾಗೂ ಗುರುಗಳ ಆಜ್ಞೆಯಂತೆ ಅವನು ನದಿಗೆ ಹೋಗಿ ಎಲ್ಲ ಬ್ರಾಹ್ಮಣರನ್ನು ಊಟಕ್ಕೆ ಲಗೆ ಬಗೆಯಿಂದ ಬರಹೇಳಿದನು. ಆಗ ಅವರು, ಇಷ್ಟು ಮಂದಿಗೆ ಅಡಿಗೆಯಾಗಬೇಕಾದರೆ ಸಂಜೆಯಾಗುತ್ತದೆ. ನೀನು ತೀವ್ರ ಗುರುಗಳ ಭಿಕ್ಷೆ ಮಾಡಿಸು, ನಾವು ಹಿಂದಿನಿಂದ ಬರುವೆವು ಎಂದು ಹೇಳಿದರು. ಈ ಮಾತನ್ನು ಅವನು ಗುರುಗಳಿಗೆ ಹೇಳಲು ಅವರು ಎಂದು ತಾವು ಎಲ್ಲ ಬ್ರಾಹ್ಮಣರ ಪಂಕ್ತಿಯಲ್ಲಿ ಭಿಕ್ಷೆಯನ್ನು ತೆಗೆದುಕೊಳ್ಳುವ ನಿರ್ಧಾರ ಮಾಡಿರುವುದಾಗಿ ತಿಳಿಸಿದರು. ಇತ್ತ ಭಾಸ್ಕರ ಬ್ರಾಹ್ಮಣನು ಭಕ್ತಿಯಿಂದ ಗುರುಗಳನ್ನು ಷೋಡಶೋಪಚಾರ ವಿಧಿಯಿಂದ ಪೂಜಿಸಿ ಮಂಗಳಾರತಿ ಮಾಡಲು ಅವರು ಸಂತೋಷದಿಂದ, ಎಲೈ ಬ್ರಾಹ್ಮಣನೇ, ನನಗೊಂದು ಎಲೆ ಹಾಕು, ನೀನು ಮಾಡಿದ ಎಲ್ಲ ಅಡಿಗೆಯನ್ನು ನನ್ನ ಹತ್ತಿರ ತಂದಿಡು ಎಂದರು. ಅವನು ಅದರಂತೆ ಮಾಡಲು ಅವನ ಕೈಗೆ ತಮ್ಮ ಕಾಷಾಯ ವಸ್ತ್ರವನ್ನು ಕೊಟ್ಟು ಅದರಿಂದ ಆ ಅಡಿಗೆಯನ್ನು ಮುಚ್ಚಲು ಹೇಳಿದರು. ನಂತರ ಗುರುಗಳು ಕಮಂಡಲೋದಕವನ್ನು ಅಭಿಮಂತ್ರಿಸಿ ಆ ಅಡಿಗೆಯ ಮೇಲೆ ಪ್ರೋಕ್ಷಿಸಿ, ಎಲೈ ಭಾಸ್ಕರನೇ,
ಅಡಿಗೆಯ ಮೇಲೆ ಹೊದ್ದಿಸಿದ ಈ ವಸ್ತ್ರವನ್ನು ತೆಗೆಯಬೇಡ, ಅದರಿಂದ ಬೇರೊಂದು ಪಾತ್ರೆಗೆ ಅಷ್ಟಷ್ಟೇ ತೆಗೆದುಕೊಂಡು ಬಡಿಸು ಎಂದರು. ಭಾಸ್ಕರನು ಅವರ ಆಜ್ಞಾನುಸಾರ ನೀಡತೊಡಗಲು ಎಲ್ಲರೂ ಆಶ್ಚರ್ಯ ಹೊಂದಿದರು. ಎಲ್ಲವನ್ನೂ ಬಡಿಸಿಯಾದ ನಂತರ ಗುರುಗಳ ಸಹಿತವಾಗಿ ಎಲ್ಲರೂ ಊಟಕ್ಕೆ ಕುಳಿತರು. ಭಾಸ್ಕರನು ಎಲ್ಲ ಬ್ರಾಹ್ಮಣರಿಗೂ ಯಥೇಚ್ಛವಾಗಿ ಬಡಿಸಿದನು. ಎಲ್ಲರೂ ಬೇಕಾದಷ್ಟು ಉಂಡು ದಣಿದು ಇನ್ನೂ ಬಡಿಸುವುದನ್ನು ಸಾಕು ಮಾಡಿರಿ ಎಂದು ಹೇಳಿ ಊಟ ಮುಗಿಸಿ ಕೈಬಾಯಿಗಳನ್ನು ತೊಳೆದುಕೊಂಡು ಬಂದರು. ಅಲ್ಲಿರುವ ಎಲ್ಲಾ ಬ್ರಾಹ್ಮಣರಿಗೂ ತಾಂಬೂಲವನ್ನು ಕೊಟ್ಟು ನಂತರ ಗುರುಗಳು, ಎಲೈ ಬ್ರಾಹ್ಮಣರೇ, ನಿಮ್ಮ ನಿಮ್ಮ ಮನೆಯಲ್ಲಿರುವವರೆಲ್ಲರನ್ನೂ ಊಟಕ್ಕೆ ಕಳಿಸಿರಿ ಎಂದರು. ಅದರಂತೆ ಊರಿನಲ್ಲಿದ್ದ ಎಲ್ಲ ಸುವಾಸಿನಿಯರು ಮಕ್ಕಳು ಪಂಚಭಕ್ಷ ಪಕ್ವಾನ್ನಗಳನ್ನುಂಡು ಹೋದರು. ಇಷ್ಟಾದ ನಂತರ ಆ ಊರಿನ ಎಲ್ಲ ಅಂತ್ಯಜರೂ ಉಂಡು ಹೋದರು. ಅಂದು ಆ ಊರಿನಲ್ಲಿ ಯಾವ ಪ್ರಾಣಿಯೂ ಸಹ ಉಪವಾಸದಿಂದ ಇರಲಿಲ್ಲ. ಹೀಗೆ ಎಲ್ಲರೂ ತೃಪ್ತರಾದ ನಂತರ ಗುರುಗಳು ಭಾಸ್ಕರನಿಗೆ ಊಟ ಮಾಡಲು ಹೇಳಿದರು. ಅವನ ಊಟ ಮುಗಿಸಿ ಕಾಷಾಯ ವಸ್ತ್ರವನ್ನು ತೆಗೆದು ನೋಡಲು ತಾನು ಮೊದಲು ಮಾಡಿದಷ್ಟು ಪದಾರ್ಥಗಳು ಆ ಪಾತ್ರೆಯಲ್ಲಿ ತುಂಬಿಯೇ ಇದ್ದವು. ಈ ಸಂಗತಿಯನ್ನು ಅವನು ಗುರುಗಳಿಗೆ ಅರುಹಲು ಅವರು ಆ ಉಳಿದ ಅನ್ನವನ್ನು ನದಿಗೆ ಹಾಕು ಎಂದು ಹೇಳಲು ಅವನು ಹಾಗೆ ಮಾಡಲು ಭಾಸ್ಕರನ ಹಸ್ತದಿಂದ ಹಾಕಿದ ಅನ್ನದಿಂದ ಅಂದು ಜಲಚರಗಳೂ ಕೂಡ ತೃಪ್ತಿಗೊಂಡವು. ಹೀಗೆ ಗುರುಗಳ ಕೃಪೆಯಿಂದ ಅಂದು 4,000 ಮಂದಿಯ ಸಮಾರಾಧನೆಯಾದದ್ದು ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಸಾರವಾಗಿ ಎಲ್ಲರೂ ಆಶ್ಚರ್ಯಪಟ್ಟರು. ಕೊನೆಗೆ ಗುರುಗಳು ಭಾಸ್ಕರ ಬ್ರಾಹ್ಮಣನನ್ನು ಕರೆದು, ನಿನ್ನ ಬಡತನವು ಇಂದಿಗೆ ನೀಗಿತು, ನೀನು ಇನ್ನು ಮುಂದೆ ಪುತ್ರ ಪೌತ್ರರೊಂದಿಗೆ ಸುಖವಾಗಿರು ಎಂದು ವರವನ್ನು ಕೊಟ್ಟು ಆಶೀರ್ವದಿಸಿದರು. ಆಗ ಅಲ್ಲಿ ನೆರೆದ ಬ್ರಾಹ್ಮಣರು ಅಂದಿನ ಘಟನೆಯ ಬಗ್ಗೆ ಕೌತುಕವನ್ನು ವ್ಯಕ್ತಪಡಿಸುತ್ತಾ, ಗುರುಗಳು ತ್ರೈಮೂರ್ತಿ ಅವತಾರವಾಗಿದ್ದು ಅವರೇ ನರಸಿಂಹ ಸರಸ್ವತಿ ಸ್ವಾಮಿಗಳಾಗಿರುವರು ಅವರು ಎಂದು ಅನ್ನಪೂರ್ಣೆಯನ್ನು ಸ್ಮರಿಸಿ ಭಾಸ್ಕರನ ಕೈಯಿಂದ ಸಂತರ್ಪಣೆಯನ್ನು ಮಾಡಿಸಿದರು. ಹಿಂದಕ್ಕೆ ದೂರ್ವಾಸರು ಪಾಂಡವರನ್ನು ಪರೀಕ್ಷಿಸಲು ಹೋದಾಗ ಶ್ರೀಕೃಷ್ಣ ಪರಮಾತ್ಮನು ಅಕ್ಷಯ ಪಾತ್ರೆಯಿಂದ ಅವರನ್ನು ಪಾರು ಮಾಡಿದನೆಂಬ ಕಥೆಯನ್ನು ಕೇಳಿದ್ದೆವು. ಆದರೆ ಇಂದು ಅದರಂತೆ ನಡೆದುದನ್ನು ಪ್ರತ್ಯಕ್ಷ ಕಂಡೆವು. ಶ್ರೀ ಗುರುಗಳ ದರ್ಶನ ಮಾತ್ರದಿಂದ ಸಕಲಾಭಿಷ್ಟಗಳು ಸಾಧಿಸುವುವು ಎಂದು ಮುಂತಾಗಿ ಗುರು ಮಹಿಮೆಯನ್ನು ಹೊಗಳ ಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.